ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂತಹ ಶ್ರೀ CS ಷಡಕ್ಷರಿ ಅವರು ಸರ್ಕಾರದ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಯರಾದಂತಹ ಡಾಕ್ಟರ್ ವಿಶಾಲ್ R IAS ಅವರನ್ನು ಭೇಟಿ ಮಾಡಿ ಬಂದಿದ್ದಾರೆ. ಸ್ನೇಹಿತರೆ, ಸರ್ಕಾರಿ ನೌಕರರ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್ಗೆ ಸಂಬಂಧಪಟ್ಟಂಥ ಬಹಳ ಮುಖ್ಯವಾದಂಥ ವಿಚಾರಗಳ ಬಗ್ಗೆ ಇಲ್ಲಿ ಒಂದು ಡಿಸ್ಕಷನ್ನ ಮಾಡಿ ಬಂದಿದ್ದಾರೆ. ಯಾವ ತೊಂದರೆಗಳಾಗ್ತಾ ಇದೆ, ಏನೇನು ತೊಂದರೆಗಳನ್ನು ಎದುರಿಸ್ತಾ ಇದ್ದಾರೆ ನೌಕರರು ಅನ್ನೋದ್ರ ಬಗ್ಗೆ ಒಂದು ಡಿಸ್ಕಷನ್ನ ಮಾಡಲಾಗಿದೆ. ಯಾವ ಸಮಸ್ಯೆಗಳನ್ನು ಈಗ ಪರಿಹಾರ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಚರ್ಚೆಯನ್ನು ಮಾಡಲಾಗಿದೆ. ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಸರ್ಕಾರಿ ನೌಕರರಿಗೆ ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೆ ಹಾಗೂ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಅಧಿಕೃತ ಮಾಹಿತಿಯನ್ನು ನಾನು ನಮ್ಮ ಚಾನಲ್ನಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಇಲ್ಲಿ ನಡೆದಿರ್ತಕ್ಕಂಥ ಚರ್ಚೆ ಬಗ್ಗೆ ನೋಡೋಣ. ನೋಡಿ, ಸರ್ಕಾರ ಮತ್ತು ಬ್ಯಾಂಕ್ ಎರಡು ಕಡೆಯಿಂದ ಸರ್ಕಾರಿ ನೌಕರರಿಗೆ ಬಹಳಷ್ಟು ಸೌಲಭ್ಯಗಳು ಸಿಗ್ತಾ ಇರ್ತಕ್ಕಂಥ ಒಂದು ಪ್ಯಾಕೇಜ್ ಅಂದರೆ ಅದು ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟ್. ಬ್ಯಾಂಕು ಸರ್ಕಾರಿ ನೌಕರರಿಗೆ ಮಾತ್ರ ಅಂತಲೇ ಹಲವಾರು ಸೌಲಭ್ಯಗಳನ್ನು ಈ ಪ್ಯಾಕೇಜ್ನ ಅಡಿ ನೀಡ್ತಾ ಬಂದಿದೆ. ಇದನ್ನು ಕಂಪಲ್ಸರಿಯಾಗಿ ಎಲ್ಲ ನೌಕರರು ಮಾಡಿಸ್ಕೊಳ್ಳೇಬೇಕು ಅಂತ ಸರ್ಕಾರದಿಂದ ಒಂದು ಕಟ್ಟುನಿಟ್ಟಿನ ಆದೇಶನೂ ಕೂಡ ಹೊರಡಿಸಿತ್ತು. ಇಲ್ಲಾಂದರೆ ಸ್ಯಾಲ್ರಿನ ಹೋಲ್ಡ್ ಮಾಡ್ತೀವಿ ಅಂತಲೂ ಕೂಡ ಹೇಳಿತ್ತು. ಈಗ ಹಲವೊಂದು ಕಾರಣಗಳಿಗಾಗಿ ಸುಮಾರು ನೌಕರರು ಇನ್ನೂ ಕೂಡ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟನ್ನು ಮಾಡಿಸ್ಕೊಂಡಿಲ್ಲ. ಅದಕ್ಕೆ ಈಗ ಕಾಲಾವಕಾಶವನ್ನು ಕೂಡ ವಿಸ್ತರಣೆ ಮಾಡಲಾಗಿದೆ. ಈಗ ಅದರಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಈಗ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು CS ಷಡಕ್ಷರಿ ಅವರು ಡಾಕ್ಟರ್ ವಿಶಾಲ್ R ಅವರ ಜೊತೆ ಮಾಡಿರ್ತಕ್ಕಂಥ ಚರ್ಚೆಗಳು ಏನಪ್ಪ ಅಂತಂದರೆ, ಮೊದಲನೆಯದಾಗಿ ಬ್ಯಾಂಕ್ ಸಿಬ್ಬಂದಿಗೆ ಸರಿಯಾದ ಮಾಹಿತಿ ಇಲ್ಲದಿರುವುದರಿಂದ ಸೂಕ್ತ ಮಾಹಿತಿಯನ್ನು ನೀಡಬೇಕು. ಅಂದರೆ ಸ್ಯಾಲ್ರಿ ಪ್ಯಾಕೇಜ್ ಅಕೌಂಟಿಗೆ ಬ್ಯಾಂಕ್ನವರು ಅವರು ಕೊಡ್ತಕ್ಕಂಥ ಸ್ಕೀಮ್ಗಳ ಬಗ್ಗೆ ಮಾತ್ರ ಅವ್ರಿಗೆ ಗೊತ್ತಿರುತ್ತೆ. ಆದರೆ ಸರ್ಕಾರಿ ನೌಕರರಿಗೆ ನಿಗದಿಪಡಿಸಿರ್ತಕ್ಕಂಥ ಸೂಚನೆಗಳು ಏನೇನು ಅದನ್ನು ಬ್ಯಾಂಕ್ ಸಿಬ್ಬಂದಿಗೆ ಸರಿಯಾದ ಮಾಹಿತಿಯನ್ನು ನೀಡಬೇಕು ಅಂತ ಈ ಮೂಲಕ ಫಸ್ಟ್ ಕೇಳ್ಕೊಂಡಿದ್ದಾರೆ. ಹಾಗೂ ಸರಿಯಾದ ಚೆಕ್ಲಿಸ್ಟನ್ನು ಕಳಿಸ್ಬೇಕು ಬ್ಯಾಂಕಿಗೆ. ಸೊ ಆರ್ಥಿಕ ಇಲಾಖೆಯಿಂದ ಚೆಕ್ಲಿಸ್ಟ್ ಹೋಗೋದರಿಂದ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಯಾದಂತಹ ಡಾಕ್ಟರ್ ವಿಶಾಲ್ ಇವರ ಮುಖಾಂತರನೇ ಹೋಗೋದ್ರಿಂದ ಸರಿಯಾದ ಚೆಕ್ಲಿಸ್ಟನ್ನು ಬ್ಯಾಂಕಿಗೆ ಕಳಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಂಡಿದ್ದಾರೆ. ಮತ್ತು ನೌಕರರ ಮರಣದ ಸಂದರ್ಭದಲ್ಲಿ ಅಂತಹ ಪ್ರಕರಣಗಳನ್ನು ಬ್ಯಾಂಕ್ನಿಂದಲೇ ಸ್ವಯಂಚಾಲಿತವಾಗಿ ಪ್ರಾರಂಭ ಮಾಡಬೇಕು. ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ, ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತ ಇಲ್ಲಿ ಕೇಳಲಾಗಿದೆ. ಮತ್ತು ರಾಜ್ಯ ಸರ್ಕಾರದ ಬದಲಾಗಿ ಕೇಂದ್ರ ಸರ್ಕಾರದ ಪ್ಯಾಕೇಜ್ಗಳನ್ನು ಈ ಸಮಯದಲ್ಲಿ ಅಳವಡಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸೊ ರಾಜ್ಯ ಸರ್ಕಾರದ ನೌಕರರಿಗೆ ಕೇಂದ್ರ ಸರ್ಕಾರಿ ನೌಕರರಿಗಿಂತ ಪ್ಯಾಕೇಜ್ಗಳಲ್ಲಿ ಕಡಿಮೆ ಅಡ್ವಾಂಟೇಜ್ ಇರೋದರಿಂದ ಕೇಂದ್ರ ಸರ್ಕಾರಿ ನೌಕರರಿಗೆ ಇರ್ತಕ್ಕಂಥ ಪ್ಯಾಕೇಜ್ಗಳನ್ನು ಇಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಅಳವಡಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಸೊ ಇದಲ್ಲದೆ ಇನ್ನೂ ಹಲವಾರು ವಿಚಾರಗಳನ್ನು ಇಲ್ಲಿ ಕೂಲಂಕುಷವಾಗಿ ಚರ್ಚೆಯನ್ನು ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸ್ನೇಹಿತರೆ, ಹಲವಾರು ಬ್ಯಾಂಕ್ ಅಧಿಕಾರಿಗಳು ಕೂಡ ಹಾಜರಿದ್ದರು. ಸೊ ಎಲ್ಲ ಮನವಿಗಳನ್ನು ಆಲಿಸಿದಂತಹ ಡಾಕ್ಟರ್ ವಿಶಾಲ್ ಅಂದರೆ ಕಾರ್ಯದರ್ಶಿಯವರು ಸಕಾರಾತ್ಮಕವಾಗಿ ಸ್ಪಂದಿಸಿ ಮಾನ್ಯ ಆರ್ಥಿಕ ಕಾರ್ಯದರ್ಶಿಗಳು ಸಭೆಯಲ್ಲಿ ಹಾಜರಿದ್ದಂತಹ ಅಧಿಕಾರಿಗಳಿಗೆ ಎಲ್ಲ ಅಂಶಗಳನ್ನು ಕೂಡಲೇ ಅನುಷ್ಠಾನಗೊಳಿಸುವ ಸಂಬಂಧ ಒಂದು ತಾಕೀತನ್ನು ಮಾಡಿದ್ದಾರೆ. ಅವರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಏನೇನು ಕೊಡಬೇಕು ಅದನ್ನು ಕೂಡ ಇದೇ ಸಂದರ್ಭದಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದು. ಸೊ ಬ್ಯಾಂಕ್ ಸಿಬ್ಬಂದಿಗಳಿಗೆ ಯಾವುದೇ ಗೊಂದಲ ಆಗದಿರುವ ಹಾಗೆ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಹಾಗೆ ನೌಕರರಿಗೆ ಯಾವುದೇ ರೀತಿಯ ತೊಂದರೆ ಆಗದಿರುವ ಹಾಗೆ ನೋಡ್ಕೊಳ್ಳೋಕ್ಕೆ ಒಂದು ಭರವಸೆಯನ್ನು ಈಗ ನೌಕರರ ಸಂಘದ ಅಧ್ಯಕ್ಷರಿಗೆ ಕೊಟ್ಟಿರ್ತಕ್ಕಂಥದ್ದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ. ಇದೇ ರೀತಿಯ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.